ಎಷ್ಟೊತ್ತು ಬರೋದು? ಬೇಗ ಬನ್ನಿ. ಜೈ ಮಹಾಕಾಲ. ಏನ್ ಎಲ್ರು ಹಾಗೆ ನೋಡ್ತಾ ಇದ್ದೀರ? ಇದೇನು ಅಂತ ಗೊತ್ತಾ? ನಾಗಶೋಧಕ ನಾಗಮಂಡಲ ಮಹಾಯಂತ್ರ. ಇದರ ವಿಶೇಷತೆ ಏನ್ ಗೊತ್ತಾ? ಈ ಪೊರೆಬಿಟ್ಟ ನಾಗ ಈ ಮಂಡಲದ ಮುಂದೆ ಬಂದು ನಿಂತ್ರೆ ಪೊರೆಯ ಜೊತೆಗೆ ಅದು ಕೂಡ ಸುಟ್ಟು ಭಸ್ಮವಾಗುತ್ತೆ. ಅಯ್ಯೋ ದೇವ್ರೆ, ಮನೆಯಲ್ಲೂ ಪ್ರತಿಯೊಬ್ಬರು ಬಂದು ಈ ನಾಗಮಂಡಲದಲ್ಲಿ ನಿಂತ್ಕೋಬೇಕು. ಅರ್ಜುನ ಸಹಿತ ಬಂದು ನಿಂತ್ಕೋಬೇಕು. ಅವನು ಬಂದು ನಿಂತ್ಕೊಂಡ್ರೆ ಅವನು ಭಸ್ಮ ಆಗಿ ಹೋಗ್ತಾನೆ. ಏನ್ ಮಾಡೋದು? ಅರೆ, ಅಮೃತ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ? ಕೈವಾಡ ಇದೆ ಅನ್ನೋದು ನನಗೆ ನಿಚ್ಚಳವಾಗಿ ಗೊತ್ತಾಗ್ತಾ ಇದೆ. ಇಷ್ಟು ದಿನ ಕಾಪಾಡ್ಕೊಂಡು ಬಂದಿದ್ದು ರಾಜ್ಯ ರಹಸ್ಯ ಇವತ್ತು ಬಯಲಾಗೋ ಥರ ಕಾಣ್ತಾ ಇದೆ. ಹಾಗೆ ಅರ್ಜುನ ಹೇಗೆ ಕಾಪಾಡ್ಕೋಬೇಕು ಅಂತ ಗೊತ್ತಾಗ್ತಿಲ್ವಲ್ಲ. ಶಿವ 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 ಶಂಕರ ಹರ ಹರ. ಅಮೃತ, ಅಮೃತ ಎಲ್ಲಿ? ಇದನ್ನೇ ಕಾರಣವಾಗಿಟ್ಕೊಂಡು ಬಾಬುನ ಗಮನನ ಬೇರೆ ಕಡೆ ತಿರುಗಿಸಿ ಅರ್ಜುನ ಕಾಪಾಡ್ಕೋಬೇಕು. ಎಲ್ಲಿ ಅಂದ್ರೆ ಎಲ್ಲಿರ್ಬೇಕೋ ಅಲ್ಲಿದ್ದಾಳೆ ಬಾಬಾ. ಹಾಗಂದ್ರೆ ನಿಮ್ಮ ಮಾತಿನ ಅರ್ಥ ಏನ್ ತಾಯಿ? ಎಲ್ಲ ಗೊತ್ತಿರೋ ನಿಮ್ಗೆ ಬಿಡಿಸಿ ಹೇಳ್ಬೇಕಾ ಬಾಬಾ? ಈ ರೀತಿ ಮಾರ್ಮಿಕವಾಗಿ ಮಾತಾಡೋ ಅವಶ್ಯಕತೆ ಇಲ್ಲ. ಏನೇ ಇದ್ರೂ ನೇರವಾಗಿ ಹೇಳಿ. ನೀವು ನಾನು ಎಲ್ಲರೂ ಹುಡುಕ್ತಾ ಇರೋ ನಾಗಿನಿ ಆ ಅಮೃತನೇ. ಸುಳ್ಳು. ಸತ್ಯ. ಯಾವುದು ಸತ್ಯ ತಾಯಿ? ಅಮೃತ ಕಾಣ್ದಲೇ ಇರೋದು ಅವಳೆ ನಾಗಿನಿ ಅನ್ನೋದು. ತಾನು ಕಳ್ಳ, ಪರರನ್ನು ನಂಬ ಅನ್ನೋ ಸ್ಥಿತಿಲಿ ನೀವಿದ್ದೀರಾ. ಏನ್ ಬಾಬಾ, ಏನ್ ಹೇಳ್ತಾ ಇದ್ದೀರಾ ನೀವು? ನೀವು ಹೇಳೋ ಹಾಗೆ ಅಮೃತನೇ ನಾಗಿಣಿ ಆಗಿದ್ರೆ ಅದರ ಸೂಚನೆಗಳು, ಲಕ್ಷಣಗಳು ನನಗೆ ಗೋಚರಿಸ್ತಾ ಇದ್ವು. ಅವಳು ನಾಗಿಣಿ ಅಲ್ಲ. ಇಲ್ಲಿ ನಿಂತಿರೋ ನಿಮ್ಮಲ್ಲೇ ಒಬ್ರು ನಾಗಿಣಿ. ಆದರೆ ಅವಳು ತನ್ನ ರೂಪದಲ್ಲಿಲ್ಲದೆ ನಿಮ್ಮ ರೂಪದಲ್ಲಿದ್ದಾಳೆ ಅನ್ನೋದೇ ಸತ್ಯ. ಇದೇನಿದು? ಬಾಬಾ ಎಲ್ಲ ಗೊತ್ತಿರೋ ರೀತಿ ಮಾತಾಡ್ತಿದಾರಲ್ಲ. ಇವ್ರಿಗೆ ಎಲ್ಲ ವಿಷಯ ಗೊತ್ತಾಗಿದೆಯಾ ಅಥವಾ ಬರೀ ಊಹೆ ಮಾಡಿಕೊಂಡು ಈ ರೀತಿ ಹೇಳ್ತಾ ಇದ್ದಾರಾ? ಇಲ್ಲ ಬಾಬಾ, ನೀವು ಹೇಳೋದನ್ನ ನಾನು ನಂಬೋದಿಲ್ಲ. ನಮ್ಮಲ್ಲಿ ಯಾರು ನಾಗಗಳಲ್ಲ. ಇಲ್ಲ ಅನ್ನೋದು ಸತ್ಯ ಆಗಿದ್ರೆ ಅದಕ್ಕಿಂತ ಸಂತೋಷ ಇನ್ನೊಂದಿಲ್ಲ ತಾಯಿ. ಆದರೆ ನೀವದನ್ನು ಕುರುಡಾಗಿ ನಂಬಿದ್ರು ನಾನು ಪರೀಕ್ಷೆ ಮಾಡದೆ ನಂಬೋಲ್ಲ. ಅಯ್ಯೋ, ನಿಮ್ಮ ಮೂರ್ಖತನಕ್ಕೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಸರಿ, ಎಲ್ಲರನ್ನು ನಾನು ಪರೀಕ್ಷೆ ಮಾಡ್ತೀನಿ. ಒಬ್ಬೊಬ್ಬರಾಗಿ ಬಂದು ಈ ನಾಗಮಂಡಲದಲ್ಲಿ ನಿಂತ್ಕೋಬೇಕು. ನಮ್ಮ ನಾಗಕುಲ ಯಾವುದೇ ಸಂಕಷ್ಟದಲ್ಲಿರುವಾಗ ನೀನು ನಮ್ಮ ಸಹಾಯಕ್ಕೆ ಬಂದು
ನಮ್ಮ ಸಂಕಷ್ಟಗಳನ್ನೆಲ್ಲ ನಿವಾರಣೆ ಮಾಡಿದ್ಯಾ. ಈಗಲೂ ನಾವು ತುಂಬಾ ಸಂಕಷ್ಟದಲ್ಲಿದ್ದೀವಿ. ನಮಗೆ ನಾಗಮಣಿ ಬೇಕು. ನಾಗಮಣಿ ಸಿಗ್ಬೇಕು ಅಂದ್ರೆ ಆ ವಿಷ್ಣು ಎಲ್ಲಿದ್ದಾನೆ ಅಂತ ನಮಗೆ ಗೊತ್ತಾಗ್ಬೇಕು. ಅವನಿರೋ ಜಾಗನ ದಯವಿಟ್ಟು ನಮಗೆ ತೋರಿಸು. ಗುರುಗಳೇ, ಈ ಸತಿಶೋಧಕ ಯಂತ್ರದಿಂದ ವಿಷ್ಣು ಎಲ್ಲಿದ್ದಾನೆ ಅಂತ ಗೊತ್ತಾಗುತ್ತಾ? ಗೊತ್ತಾಗತ್ತೆ ಮಗಳೇ. ಗುರುಗಳೇ, ಇದೇನಿದು ಇದ್ದಕ್ಕಿದ್ದಾಗೆ ನಿಂತೋಯ್ತು? ಸ್ವಲ್ಪ ಇರು ಮಗಳೇ, ಅದು ಮುಂದೆ ಹೋದ್ರೂ ಹೋಗಬಹುದು. ಗುರುಗಳೇ, ಇದೇನಿದು ಕೆಳಗಡೆ ಬಿದ್ದಾಯ್ತು? ಇರು ಮಗಳೇ. ಮಗಳೇ, ಇದು ತನ್ನ ಶಕ್ತಿಯನ್ನ ಕಳ್ಕೊಂಡಿದೆ. ಗುರುಗಳೇ, ಇದು ತಾನಾಗಿ ತನ್ನ ಶಕ್ತಿಗಳನ್ನ ಕಳ್ಕೊಂಡಿದ್ಯಾ ಅಥವಾ ಆ ವಿಷ್ಣುನ ಬಂದಿರೋ ವ್ಯಕ್ತಿನೇ ಇದರ ಶಕ್ತಿ ಹೋಗೋ ಹಾಗೆ ಮಾಡಿದಾನ? ಇಲ್ಲ ಅಮೃತ, ಇಲ್ಲಿಯವರೆಗೂ ಬಂದಂಥ ಸತ್ಯಶೋಧಕ ಯಂತ್ರ ಇಲ್ಲಿ ತನ್ನ ಶಕ್ತಿಯನ್ನ ಕಳ್ಕೊಂಡಿದೆ ಅಂದ್ರೆ ವಿಷ್ಣು ಎಲ್ಲೋ ಇಲ್ಲೇ ಅಕ್ಕಪಕ್ಕದಲ್ಲೇ ಇದ್ದಾನೆ. ನಿಜನ ಗುರುಗಳೇ? ಹೌದು ಮಗಳೇ, ನನ್ನ ಮನಸ್ಸು ಹಾಗೆ ಹೇಳ್ತಾ ಇದೆ. ಸ್ವಲ್ಪ ಕಷ್ಟಪಟ್ಟು ಹುಡುಕಿದ್ರೆ ಇಲ್ಲೇ ಸುತ್ತಮುತ್ತದಲ್ಲೆಲ್ಲೋ ವಿಷ್ಣು ನಮಗೆ ಸಿಗ್ತಾನೆ. ಆಮೇಲೆ ನಾಗಮಣಿ. ಈಗ ನಾವು ಹೆಚ್ಚು ಸಮಯ ವ್ಯರ್ಥ ಮಾಡದೆ ವಿಷ್ಣುವನ್ನ ಹುಡುಕಬೇಕು. ಸರಿ ಗುರುಗಳೇ, ಬನ್ನಿ ಬೇಗ ಹುಡ್ಕೋಣ. ಇಲ್ಲ ಮಗಳೇ, ನೀನು ಹೋಗಿ ನಿನ್ನ ಮನೆ ಸೇರ್ಕೋ. ನೀನು ಇಲ್ಲಿರೋದು ನಿಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ದೊಡ್ಡ ಸಮಸ್ಯೆ ಶುರುವಾಗುತ್ತೆ. ನೀನು ಹೊರಡು, ನಾನು ಇಲ್ಲೇ ವಿಷ್ಣುವನ್ನ ಹುಡುಕ್ತೀನಿ. ಗುರುಗಳೇ, ಅದು ಮಗಳೇ, ವಿಷ್ಣುವಿನ ಬಗ್ಗೆ ಸಣ್ಣ ಸುಳುವು ಸಿಕ್ಕ ಕೂಡಲೇ ನಾನು ನಿನಗೆ ಸೂಚನೆಯನ್ನ ಕೊಡ್ತೇನೆ. ಈಗ ನಾವು ಎದುರಿಸ್ತಾ ಇರೋದು ಎಂಥ ದುಷ್ಟರನ್ನ ಅಂತ ನಿನಗೆ ತಿಳಿದಿಲ್ಲ. ನಿನ್ನನ್ನ ಅಪಾಯದ ಬಾಯಿಗೆ ಸಿಕ್ಸಕ್ಕೆ ನನಗಿಷ್ಟ ಇಲ್ಲ. ನೀನು ಈಗ ಹೊರಡು. ನಾನು ನನ್ನ ಶಕ್ತಿಯ ಬಲದಿಂದ ವಿಷ್ಣುವನ್ನ ತಲುಪ್ತೀನಿ. ಅವನನ್ನ ತಲುಪಿದ ಕೂಡಲೇ ನಿನಗೆ ಸೂಚನೆಯನ್ನ ಕೊಡ್ತೀನಿ. ನೀನು ಬಂದ್ಬಿಡವೆ. ಈಗ ಹೊರಡು. ನನ್ನ ಸೂಚನೆಗೋಸ್ಕರ ಕಾಯ್ತಾ ಇರು. ಸರಿ ಗುರುಗಳೇ. ಶಿವ 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 ಶಂಕರ ಹರ ಹರ. ಶಿವ 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 ಶಂಕರ ಹರ ಹರ. ಮೊದಲಿಗೆ ಅರೆ, ಅರ್ಜುನ್ ಕಡೆ ಹೋಗೋ ಥರ ಇದೆಯಲ್ಲ. ನೀವು ಬನ್ನಿ ತಾಯಿ. ಈ ಮನೆ ಸೊಸೆ ನೀವು. ನಿಮ್ಮಿಂದಲೇ ಪರೀಕ್ಷೆ ಪ್ರಾರಂಭವಾಗಲಿ. ಬಾಬಾ, ಅಮ್ಮ ಹೇಗೆ ನಾಗಿನಿ ಆಗೋದಕ್ಕೆ ಸಾಧ್ಯ? ಸುಮ್ಮನೆ ಯಾಕೆ ಇದನ್ನೆಲ್ಲ ಮಾಡಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ? ಅರ್ಜುನ್, ನಿನ್ನ ತಂದೆಯನ್ನ ಇದೇ ನಾಗಿಣಿ ನಿನ್ನ ರೂಪದಲ್ಲಿ ಕರ್ಕೊಂಡು ಹೋಗಿ ಕೊಲ್ಲೋದಕ್ಕೆ ನೋಡಿದ್ ಮರ್ತ್ಬಿಟ್ಟಿಯಾ?
ಇದು ಹಾಗೆ ಇರಬಹುದು. ಪರೀಕ್ಷೆ ಮಾಡೋದ್ರಿಂದ ಜೀವಗಳು ಉಳಿಯುತ್ತವೆ. ಸುಮ್ಮನಿರು. ಬನ್ನಿ. ನೀವು ಹೋಗಿ ತಾಯಿ. ತ್ರಿವೇಣಿಯಮ್ಮ, ನೀವು ಬನ್ನಿ. ಅರೆ, ನಾನು ಹೋಗಿ ಈ ನಾಗಮಂಡಲದಲ್ಲಿ ನಿಂತ್ಕೊಂಡ್ರೆ ನನ್ನ ನಾಗಶಕ್ತಿಗಳು ಗೋಚರ ಆಗ್ಬಿಟ್ರೆ ಏನು ಮಾಡೋದು? ಅರೆ, ನೀವೇ ನಾಗಿಣಿ ಅನ್ನೋ ಥರ ಭಯ ಪಡ್ತಿರೋ ಆಗಿದೆ. ಇಲ್ಲ ಬಾಬಾ, ನಾನು ನಾಗಿನಿ ಅಲ್ಲ. ಹಾಗಾದ್ರೆ ಭಯ ಯಾಕೆ? ಬನ್ನಿ ಬೇಗ. ಆ ಹೊರೆಗೆ ಸಂಬಂಧಪಟ್ಟ ನಾಗ ಬಂದರೆ ಮಾತ್ರ ಭಸ್ಮ ಆಗೋದು. ನಾನ್ಯಾಕೆ ಎದುರ್ಕೊಳ್ಳಿ? ಅಪ್ಪ, ಹೇಗೋ ತಪ್ಪಿಸ್ಕೊಂಡೆ. ಹೀಗೆ ನಮ್ಮ ಅರ್ಜುನು ತಪ್ಪಿಸ್ಕೊಂಡ್ರೆ ಸಾಕು. ತಾಯಿ, ನೀವು ಆ ಕಡೆ ಬನ್ನಿ. ರುದ್ರ, ಬಾಯಿಲಿ. ನೀನು ಹೋಗು. ಅರ್ಜುನ್, ನೀನ್ ಬಾ. ಅರ್ಜುನ್, ಈಗ ನಿನ್ನ ಸರದಿ. ಬಂದು ಈ ನಾಗಶೋಧಕ ನಾಗಮಂಡಲ ಮಹಾಯಂತ್ರದ ಒಳಗೆ ನಿಂತ್ಕೋ. ಬಾಬಾ, ಅರ್ಜುನ್ ನಾಗ ಆಗಕ್ಕೆ ಹೇಗ್ ಸಾಧ್ಯ? ನಾಗಿಣಿ ಯಾರ ರೂಪದಲ್ಲೂ ಬೇಕಾದ್ರೂ ಇರಬಹುದು. ನಾಗಿಣಿ ಅರ್ಜುನ್ ರೂಪದಲ್ಲಿ ವಿಷ್ಣು ಪ್ರಾಣ ತೆಗೆಯಕ್ಕೆ ಹೋಗಿದ್ದನ್ನ ನೀವು ಮರ್ತಿರೋ ಹಾಗಿದೆ. ಇರ್ಬೋದು ಬಾಬಾ, ಆದ್ರೆ ನಮ್ಮ ಅರ್ಜುನ್ ಧೈರ್ಯ ನಿಂತಿದ್ದಾನಲ್ಲ. ಹೆಚ್ಚು ಮಾತು ಬೇಡ. ಅರ್ಜುನ್, ಬಾ. ಯಾರದು ಮನೆಯಿಂದ ಆಚೆ ಇರೋದು? ಇನ್ಯಾರು? ಆ ನಾಗಿನಿನೇ. ಅಂದ್ರೆ ಇಷ್ಟೊತ್ತವರೆಗೂ ಆ ಅಮೃತ ಏನೋ ನೆಪ ಹೇಳ್ಕೊಂಡು ಹೊರಗಡೆ ಇದ್ದು ಈಗ ಮನೆಗೆ ಬರ್ತಾ ಇದ್ದಾಳೆ. ಅಂದಮೇಲೆ ಅವಳೇ ನಾಗಿನಿ ಅಲ್ವಾ ಬಾಬಾ? ನಿಮ್ಮ ಮಾತು ನಿಜವೇ? ಅಲ್ಲ ಬಾಬಾ, ನಾವೆಲ್ಲ ಮನೆ ಒಳಗಡೆ ಇರ್ಬೇಕಾದ್ರೆ ಅವಳು ಮಾತ್ರ ಹೊರಗಡೆ ಇದ್ದಾಳಲ್ಲ, ಅದೇಗೆ? ಇದರಿಂದಾನೇ ಗೊತ್ತಾಗುತ್ತೆ ಅವಳು ನಾಗಿಣಿಯಿಂದ. ಹೋದ್ರೆ ಅವಳಿಗೊಂದು ಗತಿ ಕಾಣಿಸ್ತೀನಿ. ನೀವ್ಯಾರು ನಿಂತ ಜಾಗದಿಂದ ಕದಲಬೇಡಿ. ತಾಯಿ, ಎಲ್ಲರನ್ನೂ ಪರೀಕ್ಷೆಗೆ ಒಳಪಡಿಸ್ತಾ ಇದ್ದೀನಿ. ಇನ್ನು ಅಮೃತನ ಪರೀಕ್ಷೆ ಒಳಪಡಿಸ್ಬೇಕು.
ನೀವು ಬಾಗಿಲು ತೆಗೆಯೋದು ಬೇಡ, ನಾನು ತೆಗಿತೀನಿ. ಬಾಬಾ ಮಾಡೋ ಪರೀಕ್ಷೆಯಿಂದ ಅಮೃತ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸುಟ್ಟು ಭಸ್ಮ ಆಗ್ಬಿಡ್ತಾಳೆ. ಜೈ ಮಹಾಕಾಲ. ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗ್ತೆ? ನಾನೆಲ್ಲಿಗೆ ಹೋಗ್ಲಿ? ಮತ್ತೆ ಹೊರಗಡೆಯಿಂದ ಬರ್ತಾ ಇದೀಯಾ? ಅದು ವಾಯು ವಿಹಾರಕ್ಕೆ ಹೋಗಿದೆ. ಇಷ್ಟೊತ್ತಿನಲ್ಲಿ ವಾಯು ವಿಹಾರಕ್ಕೆ ಒಬ್ಬಳೇನಾ? ಹಾ, ಹೌದು. ತುಂಬಾ ಹೊತ್ತಿಂದ ಬಾಗಿಲು ಹಾಕಿತ್ತು. ನೀನ್ ಯಾವ ಮಾಯದಲ್ಲಿ ಹೊರಗೋದೆ? ನಿನ್ನನ್ನೇ ಕೇಳ್ತಿರೋದು, ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಓ, ಏನು ಉತ್ತರ ಕೊಡ್ಬೇಕು ಅಂತ ಯೋಚಿಸ್ತೀಯೋ ಹೇಗೆ? ಬಾಗ್ಲು ಹಾಕೋದಕ್ಕಿಂತ ಮುಂಚೆನೆ ನಾನು ಕೈ ತೋಟದಲ್ಲಿ ಓಡಾಡ್ತಾ ಇದ್ದೆ, ಹೀಗಾಗಿ ನಾನು ನೋಡ್ಲಿಲ್ಲ. ಇಲ್ಲೇ ಇದ್ದೆ ನಾನು. ಅಬ್ಬಬ್ಬಬ್ಬ, ಈ ನಾಗಿನಿಗೆ ಯಾರ ಹತ್ರ ಯಾವಾಗ ಹೇಗೆ ಆಟ ಆಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಯಾಕೆ ಬಾಬಾ ಸುಮ್ಮನಾಗೋದ್ರಿ? ಇನ್ನೂ ಏನಾದರೂ ಪ್ರಶ್ನೆಗಳು, ಪರೀಕ್ಷೆಗಳು ಇದೆಯಾ? ಪ್ರಶ್ನೆ ಇಲ್ಲ, ಪರೀಕ್ಷೆ ಇದೆ. ಯಾವ ಪರೀಕ್ಷೆ ಬಾಬಾ? ನೀನೇ ನಾಗಿಣಿ ಅನ್ನೋದು ತ್ರಿವೇಣಿ ಅಮ್ಮನವರ ಅನುಮಾನ. ಮನೇಲಿ ಯಾವುದೋ ನಾಗ ಇದೆ ಅಂತ ಮನೆಯವ್ರನ್ನೆಲ್ಲ ಪರೀಕ್ಷೆ ಮಾಡಿದ್ದಾಯ್ತು. ಈಗ ನಿನ್ನ ಸರತಿ. ಬಾಬಾ, ಅರ್ಜುನ್ ಸುಮ್ಮನಿರು. ಅರ್ಜುನ್, ನೀನ್ ಯಾಕೆ ಬಾಬುನ್ ತಡಿತಾ ಇದ್ಯಾ? ಬಾಬಾ ನಮ್ಮನ್ನೆಲ್ಲ ಪರೀಕ್ಷೆ ಮಾಡಿದ್ರು ತಾನೆ, ಹಾಗೆ ಅವಳು ಪರೀಕ್ಷೆ ಮಾಡ್ತಾರೆ. ಗೊತ್ತಾ, 3 ಹೆಜ್ಜೆ ಹಿಂದಕ್ಕೆ ಹೋಗು. ನೋಡು, ಈ ಅಗ್ನಿಬಂಧನ ರೇಖೆ ಇದೆಯಲ್ಲ, ಇದನ್ನ ದಾಟಿ ಬಂದ್ರೆ ನೀನು ನಾಗಿಣಿ ಅಲ್ಲ ಅಂತ. ಒಂದು ವೇಳೆ ದಾಟುವಾಗ ಘಾಸಿಯಾಗಿ ಸುಟ್ರೆ ನೀನು ನಾಗಿಣಿ ಅಂತ. ಅಮೃತ, ಯಾಕಮ್ಮ ಅಲ್ಲೇ ನಿಂತ್ಕೊಂಡೆ? ನೀ ನಾಗಿನಿ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಬಾ ಬಾಮ್ಮ, ಮುಂದೆ ಬಾ. ಅಮೃತ, ನಿನಗೆ ಹೇಳ್ತಿರೋದು, ಬಾ ಮುಂದೆ. ಅರ್ಜುನ್, ನಾವು ಹೇಳೋದು ಸುಳ್ಳು ಅಂತ ಹೇಳ್ತಿದ್ದೆ, ಇವಳು ನಾಗಿಣಿ ಆಗದೆ ಇದ್ದಿದ್ರೆ ಈ ಅಗ್ನಿ ಬಂಧನನ ದಾಟಿ ಬರ್ತಾ ಇತ್ತು. ಇವಳು ನಾಗಿಣಿ ಆಗಿರೋದ್ರಿಂದ ಬರೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾಳೆ. ಬಾಬಾ, ನಿಮ್ಮ ಅನುಮಾನ ಸುಳ್ಳು ಅಂತ ನಾನು ನಿರೂಪಿಸ್ತೇನೆ. ಹೇಗೆ? ನಾನೇ ಅವ್ರ ಕೈ ಹಿಡಿದು ನಿಮ್ಮ ಈ ಅಗ್ನಿ ಬಂಧನ ರೇಖೆನ ದಾಟಿಸ್ತೇನೆ. ಅರ್ಜುನ್, ಇದೆಲ್ಲ ನಿನ್ಗೆ ಯಾಕೋ ಬೇಕು? ಯಾಕೆ ಅಂದ್ರೆ ಅವರು ನನ್ನ ಹೆಂಡತಿ, ಅದಕ್ಕೆ.